तुम्हारा अधिकार तो केवल कर्म करने का है, फल तो ईश्वर के हाथ में, इसलिए ना कर्म से भागना उचित है और ना ही कर्म के फल की आशा रखना उचित है. ಕೆಲವರ ಮನುಷ್ಯನ ಬದುಕುಡು ನಂಬೇರೆನೆ ಆವಂದಿನಂಚಿದ್ದ ಘಟನೆಲು ನಡಪುಂಡು. ಅಂಚಿನನೆ ಘಟನೆ ಅಹಮದಾಬಾದ್ ದಾಯಿನ ವಿಮಾನ ಅಪಘಾತ. ಈ ಒಂಜಿ ಘಟನೆಡು ಅವೇತೋ ಜೀವಲು ಬಲಿಯಾಯ. ಪ್ರಾಣಿ ಪಕ್ಷಿ ಅಪ್ಪೆ ಅಮ್ಮೆ ಜೋಕುಲು ಆಡ ಭಗವದ್ಗೀತೆ ಒಂಜಿ ಒರಿದಿತ್ತನು. ಕೆಲವೇರಿ ಕೇಂಡೇರು ದೇವೇರು ಉಲ್ಲೇರೆಂದು ಪಂದಾಂಡ ಜೀವದಾಯ ಪೋಂಡು ಭಗವದ್ಗೀತೆ ದಾಯ ಒರಿಂಡು ಪಂದು. ಭಗವದ್ಗೀತೆನ ಒರಿಪಾಯಿನ ಆಸಕ್ತಿ ಜೀವನದಾಯ ಒರಿಪಾದಿಜಿ. ಈ ಪ್ರಶ್ನೆಗೆ ಉತ್ತರ ಭಗವದ್ಗೀತೆಡೆ ಉಂಡು. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ. ಈ ಶ್ಲೋಕದ ಅರ್ಥ ದೇಹಗೆ ಮಾತ್ರ ಸಾವು, ಆತ್ಮಗೆ ಸಾವು ಇಜ್ಜಿ. ಅವು ಪುಟ್ಟುಲ್ನ ಇಜ್ಜಿ, ಅವು ಸೈಪಿಲ್ನ ಇಜ್ಜಿ. ಹೂವೇ ಒಂಜಿ ನೆವನ ಇಜ್ಜಂದೆ ಮರಣ ಇಜ್ಜಿಂದ ಪಂಪೆರಿಗೆ. ಸಾವು ಯಾಪ ಏರೆಗೆ ವಾ ರೀತಿಡಿ ಎಂಚ ಬರ್ಪುಣು ಪಂಟ್ರೆ ಸಾಧ್ಯ ಇಜ್ಜಿ. ಈ ಒಂಜಿ ಘಟನೆಡು ಭಗವದ್ಗೀತೆ ಪೊತ್ತುದಿಜಿ ಪಂಡ ಅವು ದೇವೇರ್ನ ಕಾರ್ಣಿಕ ಹತ್ತಿ. ದೇವೇರು ನಮಕ್ ತೆರಿಪವನ ಒಂಜಿ ಜ್ಞಾನ. ಅವೇತೋ ಆತ್ಮ ದೇಹ ಬುರ್ದು ಪೋಂಡು. ದೇಹಕ್ಕೆ ಮಾತ್ರ ಸಾವು, ಆತ್ಮಗೂ ಸಾವು ಇಜ್ಜಿ. ಇತ್ತೆ ನಮ್ಮ ದೇವೇರನೇ ಪ್ರಶ್ನೆ ಮಂತೊಂದುಲ್ಲ. ಇಂಚಿನ ಘಟನೆ ಆನಾಗ ನಮಕ್ ಬೋಡಾಯಿನಿ ಕರುಣೆ ಮನುಷ್ಯತ್ವ ಒಂದು ರಡ್ಡಲ ಇಜ್ಜಿಂದ ನಮ್ಮ ಮನುಷ್ಯರೇ ಹತ್ತು. ಕರಿದು ಪೋಯಿನ ಆತ್ಮಗ್ ಶಾಂತಿ ದಿಕ್ಕಡು ಬಂದು ಯಾನು ದೇವೇರಡ ಪ್ರಾರ್ಥನೆ ಮನ್ಪೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ.